ಧಾರವಾಡ ಚಲೋ, ನಿರುದ್ಯೋಗಿ ಯುವಶಕ್ತಿಯ ಮಹಾಗರ್ಜನೆ, 2.5 ಲಕ್ಷ ಹುದ್ದೆಗಳಿಗಾಗಿ ಹೋರಾಟ, ವಿದ್ಯಾಕಾಶಿಯಲ್ಲಿ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ, ಬೀದಿಗೆ ಬಂದ ಪದವೀಧರರು, ಸರ್ಕಾರಕ್ಕೆ ಉದ್ಯೋಗಾಕಾಂಕ್ಷಿಗಳ ಖಡಕ್ ಎಚ್ಚರಿಕೆ. ನಮಸ್ಕಾರ. ಇವತ್ತು ಇಡೀ ರಾಜ್ಯದ ಕಣ್ಣು ವಿದ್ಯಾಕಾಶಿ ಧಾರವಾಡದತ್ತ ಇದೆ. ಯಾಕಪ್ಪ ಅಂದ್ರೆ ಪುಸ್ತಕ ಹಿಡಿಯಬೇಕಿದ್ದ ಕೈಗಳು ಇಂದು ಹಕ್ಕೊತ್ತಾಯದ ಬ್ಯಾನರ್ ಹಿಡಿದು ಬೀದಿಗೆ ಇಳಿದಿವೆ. ಹೌದು, ರಾಜ್ಯ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಆಗ್ತಿರುವಂತಹ ವಿಪರೀತ ವಿಳಂಬವನ್ನ ಖಂಡಿಸಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಇಂದು ಧಾರವಾಡ ಚಲೋ ಎನ್ನುವಂತಹ ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಧಾರವಾಡದ ಕಡಪ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಕಿಲೋಮೀಟರ್ ಗಟ್ಟಲೆ ಯುವಶಕ್ತಿಯ ಸಾಗರವೇ ಹರಿದು ಬಂದಿದೆ. ಪದವಿ ಮುಗಿಸಿ ವರ್ಷಗಳೇ ಕಳೆದ್ರೂ ಕೂಡ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತ, ಜೀವನ ಸವಿಸ್ತಿರುವಂತಹ ಲಕ್ಷಾಂತರ ಯುವಕರ ಆಕ್ರೋಶ ಇವತ್ತು ಇಲ್ಲಿ ಮೊಳಗ್ತಾ ಇದೆ. ಇವರ ಪ್ರಮುಖ ಬೇಡಿಕೆಗಳೇನಪ್ಪಾ ಅಂದ್ರೆ, ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳನ್ನ ಕೂಡಲೇ ಭರ್ತಿ ಮಾಡಬೇಕು, ಅಧಿಸೂಚನೆ ಹೊರಡಿಸುವುದರಲ್ಲಿ ಆಗ್ತಿರುವಂತಹ ವಿಳಂಬ ಮತ್ತು ನೇಮಕಾತಿ ಪ್ರಕ್ರಿಯೆಯಲ್ಲಿನ ಗೊಂದಲಗಳಿಗೆ ಕೂಡಲೇ ಬ್ರೇಕ್ ಹಾಕಬೇಕು ಅನ್ನುವುದೇ ಇವರ ಹಕ್ಕೊತ್ತಾಯ. ಇನ್ನು ಕೇವಲ ರಸ್ತೆಯಷ್ಟೇ ಅಲ್ಲದೆ ಇವರ ಪ್ರತಿಭಟನೆಯ ಕಿಚ್ಚು ಏನಿದೆ ಅದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಚ್ಚಿದೆ. ಉದ್ಯೋಗಾಕಾಂಕ್ಷಿಗಳ ನೋವಿಗೆ ನಾಡಿನಾದ್ಯಂತ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದಿದ ಯುವಕರಿಗೆ ಬದುಕು ಕಟ್ಟಿಕೊಳ್ಳುವಂತಹ ಒಂದು ಭರವಸೆ ಏನಿದೆ ಅದು ನಿಜಕ್ಕೂ ಕೂಡ ಹಸಿವಿದ್ದ ಹಾಗೆ. ಸರ್ಕಾರ ಈ ಯುವ ಗರ್ಜನೆಗೆ ನಿಜಕ್ಕೂ ಮಣಿಯುತ್ತಾ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸುತ್ತ ಸರ್ಕಾರ ಮುಂದೆ ಏನ್ ಮಾಡುತ್ತೆ, ನಿಜಕ್ಕೂ ಯುವ ಜನರ ಸ್ಪಂದನೆಗೆ ಮಣಿಯುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಅಷ್ಟೇ.